ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜೆಸಿಬಿಗಳು ಗರ್ಜನೆ ಮಾಡಿವೆ. 200 ಮನೆಗಳನ್ನು ಡೆಮಾಲಿಷನ್ ಮಾಡಿದೆ ಪಾಲಿಕೆ. 6 ಜೆಸಿಬಿ 300 ಸಿಬ್ಬಂದಿಯ ಭದ್ರತೆಯಲ್ಲಿ ಡೆಮಾಲಿಷನ್ ಕಾರ್ಯ ಆಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಶಾಕ್ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. 200 ಮನೆಗಳನ್ನು ಡೆಮಾಲಿಷನ್ ಮಾಡಿದೆ ಪಾಲಿಕೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗ ಒತ್ತುವರಿಯಾದ ಹಿನ್ನೆಲೆ ಒತ್ತುವರಿ ಮಾಡಿಕೊಂಡು ಚಿಕ್ಕನಾದಂಥ ಮನೆಗಳನ್ನು ನಿರ್ಮಿಸಲಾಗಿತ್ತು. ಬೆಂಗಳೂರಿನ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಈ ಘಟನೆ. ಇದೀಗ ಗೋಮಾಳ ಜಾಗವನ್ನು ಪಾಲಿಕೆಗೆ ಜಿಲ್ಲಾಡಳಿತ ಕೊಟ್ಟಿತ್ತು. ಈ ಹಿನ್ನೆಲೆ ಈ ಯಾರ್ಯಾರು ಒತ್ತುವರಿ ಮಾಡಿದ್ರಲ್ಲ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿರುವ ಗೋಮಾಳ ಜಾಗವನ್ನು ಜಿಲ್ಲಾಡಳಿತ ನಗರ ಪಾಲಿಕೆ ಕೊಟ್ಟಿತ್ತು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಡೆಮಾಲಿಷನ್ ಮಾಡ್ತಾ ಇರೋ ದೃಶ್ಯ. ಆದರೆ ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಲಾಗಿತ್ತು. ಹೀಗಾಗಿ ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗವನ್ನು ಮತ್ತು ಇಲ್ಲಿ ಮನೆಯನ್ನು ಕಟ್ಟಲಾಗಿತ್ತು. 200 ಮನೆಗಳನ್ನು ನೆಲಸಮಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಒಟ್ಟು 200 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. 6 ಜೆಸಿಬಿಗಳು ಗರ್ಜಿಸಿರೋದು. 300 ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಾರ್ಯಾರು ಜಾಗವನ್ನು ಒತ್ತುವರಿ ಮಾಡಿರ್ತಾರೋ ಅಂಥವರ ಮನೆಗಳನ್ನು ನಾವು ನೆಲಸಮ ಮಾಡ್ತೀವಿ, ಅವರಿಗೆ ನೋಟಿಸ್ ಕೊಟ್ಟು ಅಂತ ಇತ್ತೀಚೆಗಷ್ಟೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ನಿರ್ಧಾರ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು. ಇದೀಗ 200 ಮನೆಗಳು ನೆಲಸಮ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒತ್ತುವರಿಯ ವಿರುದ್ಧ ಜಿಬಿಯ ಪಾಲಿಕೆಯ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ದಾರೆ. 200 ಮನೆಗಳು ನೆಲಸಮ ಅಂತೆ ಬೆಂಗಳೂರಲ್ಲಿ. ಖಂಡಿತವಾಗೂ ಪ್ರವೀಣ್, ಬೆಂಗಳೂರಿನಲ್ಲಿ ಈ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟುವಂತದ್ದಾಗ್ಲಿ, ಗುಡಿಸಲುಗಳನ್ನ ಕಟ್ಟಿಕೊಂಡು ನಮ್ದೇ ಜಾಗ ಎನ್ನುವಂತ ರೀತಿಯಲ್ಲಿ ಗಲಾಟೆ ಕ್ರಿಯೇಟ್ ಮಾಡುವಂತದ್ದಾಗ್ಲಿ, ಈ ರೀತಿಯಾದ ಪ್ರಕರಣಗಳು ದಿನೇ ಹೆಚ್ಚಾಗ್ತಿರುವಂತ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬರ್ತಾನೆ ಇರ್ತವೆ. ಇದೀಗ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಆಗಿರುವಂತ ಒಂದು ಘಟನೆ ಏನಿದೆಯೋ ಅದು ನೂರಾರು ಅಲ್ಲಿ ಗುಡಿಸಲು ಮತ್ತೆ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಂತ ಜನರು ಈಗ ಆಶ್ರಯ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ಸರ್ಕಾರದ ಮಟ್ಟದಿಂದ ಜಿಬಿಐಗೆ ಗೋಮಾಳ ಜಮೀನನ್ನ ಜಿಬಿಐಗೆ ಹಸ್ತಾಂತರ ಮಾಡಿರುತ್ತೆ. ಸದ್ಯಕ್ಕೆ ಆ ಜಾಗವನ್ನ ಹಾಗೆ ಬಿಟ್ಟಿರುತ್ತೆ. ಆ ಜಾಗ ಹಾಗೆ ಬಿಟ್ಟಂತ ಕಾರಣದಿಂದಾಗಿ ಖಾಲಿ ಇದ್ದಂತಹ ಜಾಗಗಳನ್ನೇ ವಶಪಡಿಸಿಕೊಳ್ಳುವಂತ ಕೆಲಸ, ಒತ್ತುವರಿ ಮಾಡಿಕೊಳ್ಳುವಂತಹ ಕೆಲಸ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಇದ್ದಿದೆ. ಹೀಗಾಗಿ ಅಲ್ಲಿ ಇದ್ದಕ್ಕಿದ್ದಂತೆ ಗುಡಿಸಲುಗಳು, ಮನೆಗಳು ನಿರ್ಮಾಣ ಆಗಿದ್ವು, ಶೆಡ್ಗಳು ನಿರ್ಮಾಣ ಆಗಿದ್ವು. ಮಾಹಿತಿ ತಿಳಿದಾದ ಬಳಿಕ ಸದ್ಯಕ್ಕೆ ಬಿಬಿಎಂಪಿಯ ಅಂದ್ರೆ ಜಿಬಿಎ ಅಧಿಕಾರಿಗಳು ಈ ಹಿಂದೆ ಬಿಬಿಎಂಪಿಯಿಂದ ಈ ಒಂದು ಜಾಗವನ್ನ ಏನು ಗೋಮಾಳದ ಜಮೀನಾಗಿ ಬಿಬಿಎಂಪಿ ಜಿಬಿಎ ವಶಕ್ಕೆ ಬಂದಿರುತ್ತೆ. ಆ ಕಾರಣದಿಂದಾಗಿ ಇದು ನಮ್ಮದು ಎನ್ನುವಂತ ನಿಟ್ಟಿನಲ್ಲಿ ಹಲವಾರು ಬಾರಿ ನೀವು ಮನೆಗಳನ್ನ ಖಾಲಿ ಮಾಡ್ಕೊಳ್ಳಿ, ಗುಡಿಸಲುಗಳನ್ನ ಖಾಲಿ ಮಾಡಿಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮಟ್ಟದಲ್ಲಿ ಅಲ್ಲಿ ಸೂಚನೆ ಕೊಟ್ಟು ಹೋಗಿರ್ತಾರೆ. ಅದು ಕೂಡ ಜಗ್ಗದಂತಹ ಈ ಒಂದು ಒಳಗಡೆ ಇದ್ದಂತಹ ಜನರು ನಾವು ಹೋಗಲ್ಲ, ನಾವ್ ಇಲ್ಲೇ ಕಟ್ಕೊಂಡಿದೀವಿ, ಓಟ್ ಹಾಕಿದ್ದೇವೆ ಎನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಟ್ಟು ಹಾಕ್ತಾ ಇದ್ರು. ಆದ್ರೂ ಕೂಡ ಈ ಸರ್ಕಾರದ ಮಟ್ಟದಲ್ಲಿರುವಂತ ಈ ಒಂದು ಜಮೀನು ನಷ್ಟ ಆಗ್ಬಾರ್ದು ಸರ್ಕಾರಕ್ಕೆ ಎನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಮತ್ತು ಇವತ್ತು ಇದ್ದಕ್ಕಿದ್ದಂತೆ ಜೆಸಿಬಿಗಳ ಮೂಲಕವಾಗಿ ಗರ್ಜನೆ ಮಾಡುವಂತ ಕೆಲಸ ಆಗಿದೆ. ಅಲ್ಲಿದ್ದಂತ ಶೆಡ್ಗಳನ್ನ, ಮನೆಗಳೆಲ್ಲವನ್ನೂ ಕೂಡ ತೆರವು ಮಾಡುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಮ್ಮ ಫ್ರೆಂಡ್ ಬಂದ ಅಲ್ಲಿ ಡುಮ್ಮ